ಬನ್ನಿ ಸರ್, ಬನ್ನಿ ಬನ್ನಿ, ಸಂಕೋಚ ಪಡ್ಕೊಬೇಡಿ, ಬನ್ನಿ ಕೂತ್ಕೊಳ್ಳಿ. ನಮ್ಮ ಅಂಗಡಿಲಿ ಪರ್ಸ್ ಮರ್ತ್ಬಿಟ್ಟು ಹೋಗಿದ್ರು ಅಂತ ಹೇಳಿದ್ನಲ್ಲ, ಇವರೇನೆ. ನಮಸ್ಕಾರ. ನಮಸ್ಕಾರ ಬಾಬಿ. ಇವಳೇ ಸರ್ ಹೇಳಿದ್ದು ಪರ್ಸ್ ಬೇಕಾದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಅಂತ. ನೋಡಿ, ನೀವೇ ಬಂದ್ಬಿಟ್ರಿ. ನಿಮ್ ಕೈಗೆ ಸಿಗ್ಬೇಕು ಅಂತಿತ್ತೇನೋ. ಪುಷ್ಪ, ಆ ಪರ್ಸ್ ಕೊಟ್ಬಿಡೆ. ಸುಬ್ಬು, ಏನೇ ಆಯ್ತಿದು? ಯಾಕೆ ಹೀಗೆಲ್ಲ ಹರಡಿದ್ಯಾ? ಅದು ಅದೇನಾಯ್ತು ಅಂತ ಹೇಳೆ. ಅದು ಸುಬ್ಬು, ಅದು ಏನಾಯ್ತು ಅಂದ್ರೆ, ಅಯ್ಯೋ, ಈಗ ಕೆಲಸ ಶುರು ಮಾಡಿದ್ರೆ ಇನ್ ಸಾಯಂಕಾಲ ತನಕ ಕೆಲಸನೇ. ಮೊದಲು ಬಟ್ಟೆ ಒಗ್ದಾಕ್ಬಿಡೋಣ. ಅಯ್ಯಯ್ಯೋ, ಪರ್ಸು. ಸುಬ್ಬು, 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 ಸುಬ್ಬು. ಇನ್ನನ್ ಕೈಲಿ ಓಡಕ್ಕಾಗಲ್ಲ, ಎಷ್ಟು ಅಂತ ಓಡೋದು. ಅಯ್ಯ, ಬೇಕಾದ್ರೆ ಬಂದು ತಗೊಂಡು. ಪುಷ್ಪಕ, ನಿನ್ನ ಕಣ್ಕಣಲ್ವಾ? ಅಯ್ಯ, ನಿನ್ ಕಣ್ಣಿಗೆ ಮಳೆ ಹೊಡಿ. ಅಲ್ಲಿ ನೋಡ್ ನನ್ ಪರ್ಸು. ಅಯ್ಯೋ ನಿನ್ನ, ನನ್ ಕೊಡ ನೋಡು. ಅಯ್ಯಯ್ಯೋ, ಇಷ್ಟಾಯ್ತು ಸುಬ್ಬು. ಎಂತ ಕೆಲಸ ಮಾಡ್ಬಿಟ್ಟೆ ಸರ್. ಇವಳು ತುಂಬಾ ಭದ್ರವಾಗಿ ಇಡ್ತಾಳೆ, ಒಂದೊಂದ್ಸಲ ಈ ತರ ಎಡವಟ್ ಮಾಡ್ಬಿಡ್ತಾಳೆ. ಒಂದ್ ನಿಮಿಷ. ಸರ್ ತಗೊಳ್ಳಿ ಸರ್, ಎಲ್ಲ ಕರೆಕ್ಟ್ ಆಗಿದೆ, ಚೆಕ್ ಮಾಡ್ಕೊಂಬಿಡಿ ಸರ್. ಎಲ್ಲ ಕರೆಕ್ಟ್ ಆಗೇ ಇದೆ, ಆದ್ರೆ ನೋಟ್ಗಳದ್ ಮಾತ್ರ ಒಂದ್ ರೌಂಡ್ ಇಸ್ತ್ರಿ ಆಗಿದೆ ಅಷ್ಟೇ. ಸರ್, ದುಡ್ಡು, ಆ ಕಾರ್ಡ್ಗಳು ಎಲ್ಲ ಕರೆಕ್ಟ್ ಆಗಿದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಸರ್. ಇನ್ಮೇಲಾದ್ರೂ ಹುಷಾರಾಗಿರಿ ಸರ್, ಎಲ್ರೂ ನಮ್ಮಂಗಿರಲ್ಲ. ಸುಮ್ಮನಿರೆ, ದುಡ್ಡನ್ನ ನೀರಲ್ಲಿ ಹಾಕ್ಬಿಟ್ಟು ಮಾತಾಡ್ತಾಳೆ. ಅಯ್ಯ, ನೀರಲ್ಲಿ ತಾನೇ ಹಾಕಿದ್ದು, ನೀರ್ ತರ ಏನ್ ಖರ್ಚು ಮಾಡ್ಲಿಲ್ವಲ್ಲ. ಸರ್, ಎಲ್ಲ ಸರಿಗಿದ್ಯಾ ನೋಡ್ಕೊಳ್ಳಿ. ಮುಖ್ಯವಾದಿದ್ದೇನು ಕಳ್ಕೊಂಡಿಲ್ಲ ತಾನೇ? ಈ ಪರ್ಸು ಬಹಳ ಮುಖ್ಯ. ಇದರಲ್ಲಿ ನನ್ನ ಮುಂದಿನ ಬದುಕಿದೆ. ಏನು ಮುಂದಿನ ಬದುಕ? ಅಂಥದ್ದೇನಿದೆ? ಪುಷ್ಪ, ಇದೆ ಬದುಕು ಅಂದ್ರೆ ಮುಂದೆ ಬದುಕೋ ಕಾರಣ ಈ ಪರ್ಸಲ್ಲಿದೆ. ನಾನು ನನ್ನ 20 ವರ್ಷನ ಯಾರಿಂದ ಕಳ್ಕೊಂಡ್ನೋ ಅವನಿದಾನಿದ್ರಲ್ಲಿ. ಈ ಪರ್ಸ್ ಅಲ್ಲ? ಇದೆ ಪುಷ್ಪ. ಸರ್, ನಿಮಗೆ ನಿಮ್ಮ ಮಗಳು ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ನೀವು ನಮ್ಮ ಅಂಗಡಿಲಿ ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ಆಗ್ಲೇ ನಾನು ತಿಳ್ಕೊಂಡೆ. ಹಾ ಸರ್. ಮಗಳಿಗೆ ಮದುವೆ ಮಾಡೋ ತಯಾರಿನಲ್ಲಿದೆ. ಈಗಷ್ಟೇ ಹುಟ್ಟಿದ ಮಗುನ ಕೈಯಲ್ಲಿ ಎತ್ಕೊಂಡಂಗಿದೆ ನೋಡಿ. ಆದ್ರೆ ಇಷ್ಟು ಬೇಗ ತವ್ರ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ. ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನಿಜ ಸರ್, ನಿಜ. ಈ ಫೀಲಿಂಗ್ಸು ಅಪ್ಪ ಆಗ ನನಗೆ ಅರ್ಥ ಆಗತ್ತೆ. ಓ, ಅಮ್ಮಂದಿರ್ಗೇನು ಅರ್ಥ ಆಗಲ್ವಾ? ನಮ್ಮ ಮಗಳಿಗೂ ಈಗಷ್ಟೇ ಮದ್ವೆ ಆಯ್ತು.
ಗಂಡನ ಜೊತೆ ಪ್ರವಾಸಕ್ಕೆ ಹೋಗಿದ್ದಾಳೆ. ಅದೆಲ್ಲಿಗೆ ಸುಬ್ಬು ಹೋಗಿರೋದು? ಹಾ, ಯಾಣ ಅಲ್ಲಿಗೆ ಹೋಗಿದ್ದಾಳೆ. ಯಾಣ? ಹ್ಞೂ, ಅದೇ ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರಲ್ಲ ಅಲ್ಲಿಗೆ. ನಮ್ಮ ಅಳಿಯಂದ್ರು ಮನ್ಸು ಮಾಡಿದ್ರೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಆದ್ರೆ ಬಾ ಸರಿ ಸರಿ ಸರಿ, ನಿಮ್ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನಾನಿನ್ ಬರ್ತೀನಿ. ಶುಕ್ರಿಯಾ ಸಾಬ್. ಇರೇ ಶುಂಠಿ ಟೀ ಕುಡ್ಕೊಂಡು ಹೋಗೋರಂತೆ. ನೈ ಬಾಬಿ, ನಾ ಬರ್ತೀನಿ. ಬಂದವ್ರ ಮುಂದೆ ವಟ 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 ಅಂತಿರ್ತಾಳೆ. ಬೇಕಿತ್ತ ಪ್ರವರ ಎಲ್ಲ ಅವ್ರು ಕೇಳಿದ್ರೆ ನಿಮ್ಗೆ ಹೇಳು ಅಂತ ತಲ ಹರಟೆ. ಅಯ್ಯೋ, ಇದೊಳ್ಳೆ ಕತೆ. ನಾನೇನ್ ಇಲ್ದೇ ಇರೋದು ಹೇಳದ್ನ? ಏನ್ ಇದೇ ಮಾತಾಡ್ಬೇಕು ಅದೇ ಮಾತಾಡ್ಬೇಕು ಅಂತ ಏನಾರ ಆಯ್ತಾ? ಮತ್ತೆ ಸರ್ಪ್ರೈಸ್? ಹುಷಾರು, ಮೆಟ್ಲಿದೆ ಈಗ. ಇನ್ನೊಂದು ಮೆಟ್ಲಿದೆ. ಈಗ ನೋಡು. ಬ್ಯೂಟಿಫುಲ್. ಹೇಗಿದೆ ನಮ್ಮ ಪೀಳಿಗೆ ರೊಮ್ಯಾನ್ಸ್, ಮಿಸಸ್ ಆರ್ಯವರ್ಧನ್? ಅದ್ಭುತವಾಗಿದೆ. ಓಹೋ, ಇದೇನಾ ಸೋ ಕಾಲ್ಡ್ ನಿಮ್ ಜನರೇಷನ್ ರೊಮ್ಯಾನ್ಸ್? ಎಸ್, ಅಬ್ಸಲ್ಯೂಟ್ಲಿ. ನಮ್ ಸೋ ಕಾಲ್ಡ್ ಹನಿಮೂನ್ ಇಷ್ಟ ಆಗ್ತಿದೆಯಾ? ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತದೆ ಸರ್. ಬನ್ನಿ. ಏನ್ ಗೊತ್ತಾ, ನೀವ್ ನನ್ ಜೊತೆ ಇರೋ ಪ್ರತಿ ಕ್ಷಣನು ನನ್ಗೆ ಹನಿಮೂನ್ ಅಷ್ಟೇ ಖುಷಿ. ಓ, ಹೌದಾ? ಐ ಲವ್ ಯು ಅನು. ನಾನು ನಿನ್ ಪಕ್ಕದಲ್ಲಿ ಇರ್ಬೇಕಾದ್ರು, ನಿನ್ ಪಕ್ಕದಲ್ಲಿ ಇಲ್ಲದೆ ಇದ್ರು. ಐ ಲವ್ ಯು ಟು. ಥ್ಯಾಂಕ್ ಯು ಡಿಯರ್. ಓಕೆ. ಜಲಂಧರ, ಎಲ್ಲಿಗಪ್ಪ ಹೊರಟೆ ಹೀರೋ? ಹೀರೋ ಆಗಿರೋನ್ ಹೀರೋ ಅಲ್ಲ, ವಿಲನ್ ಅಂತ ಹೇಳೋದಕ್ಕೆ ಹೊರಟಿದ್ದೀವಿ ಗುರುವೆ. ಅದಕ್ಕೆ ಇಷ್ಟೊಂದು ಲಗೇಜ? ಹನಿಮೂನ್ಗೆ ಹೋದವರು ಯಾವಾಗ ಬರ್ತಾರೋ ಗೊತ್ತಿಲ್ವಲ್ಲ ಗುರುವೆ. ಬನ್ನಿ, ಸದ್ಯಕ್ಕೆ ನಮ್ ಯಾಣ ಕಡೆಗೆ ಹೆಟನ್. ಸಾಕು. ಗಂಡ ಬಡಿಸುವಾಗ ಸಾಕು ಅನ್ನೋ ಮಾತೇ ಬರಬಾರ್ದು. ಸಾಕು. ಬರೀ ಹಣ್ಣಲ್ಲೇ ಹೊಟ್ಟೆ ತುಂಬಿಸ್ತೀರಾ ಹೇಗೆ?
ನಿಮಗ್ ಮಾತ್ರ ಅಷ್ಟೇನಾ? ನಿನ್ನ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬಿಡುತ್ತೆ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಹಳೇದೇನೇನೋ ನೆನಪಾಗ್ತದೆ. ನಾವಿಬ್ರು ಎಷ್ಟು ದೂರ ಬಂದಿದ್ದೀವಿ. ಇದಕ್ಕೆಲ್ಲ ಮುಖ್ಯವಾದದ್ದೇ ನಮ್ಮ ನಂಬಿಕೆ. ಆ ನಂಬಿಕೆ ಇದ್ದಿದ್ರಿಂದಾನೇ ನೀವು ನನಗ್ ಸಿಗ್ತೀರಾ ಅಂತ ನಾನು ಧೈರ್ಯವಾಗಿದ್ದಿದ್ದು. ನಮ್ ನಿಜವಾದ ಪ್ರೀತಿಗೆ ನಂಬಿಕೆನೆ ನಮ್ಮ ಅಡಿಪಾಯ. ನಿಜ ಅನ್ನು. ಈಗ ಊಟ ಮಾಡು. ಅಯ್ಯೋ ಸರ್, ಆಫೀಸಲ್ಲಿ ಏನಾಗ್ತಿದ್ಯೋ ಏನೋ, ನಾನೇನು ಅಪ್ಡೇಟೇ ತಗೊಂಡಿಲ್ವಲ್ಲ. ಅನು ಅನು, ನಾನು ನಿನ್ ಜೊತೆಲಿ ಇರ್ಬೇಕಾದ್ರೂ ನಿನಗೆ ಯಾಕೆ ಆಫೀಸ್ ಒತ್ತಡ? ನಾನೇ ಪರವಾಗಿಲ್ಲ ಅನು. ನೀನೇನಾದ್ರೂ ಆರ್ಯವರ್ಧನ್ ಆಗಿದ್ರೆ ಏನಾಗ್ತಾ ಇತ್ತೋ ಏನೋ. ರಿಲ್ಯಾಕ್ಸ್ ಅನು. ಅಲ್ಲಿ ಏನೇ ಆದ್ರೂ ಅದು ನಮ್ದೇ ಅನು. ನಾವು ಅದನ್ನ ಬಿಟ್ಟಿಲ್ಲ. ಈಗ ಊಟ ಮಾಡು. ಓಕೆ. ಜಲಂಧರ, ನಂಗಿತರ ರಸ್ತೆನಲ್ಲಿ ಹೊಟ್ಟೆ ಎಲ್ಲ ತೊಳಸ್ದಂಗಾಗತ್ತೆ. ಸ್ವಲ್ಪ ಮೆಟ್ಟುಗೂಡ್ಸು. ಅಲ್ಲ, ಪ್ರತಿ ಸಲ ನಿನಗೆ ಐಡಿಯಾ ಕೊಡೋದು ನಾನು. ನನಗೆ ನಿನ್ ತಲೆನಲ್ಲಿ ಏನ್ ಓಡ್ತಿದೆ ಅಂತ ಗೊತ್ತಾಗ್ತಿದ್ವಲ್ಲ ಈಗ. ಸದ್ಯಕ್ಕೆ ನನ್ನ ತಲೆಯಲ್ಲಿ ಓಡ್ತಾ ಇರೋದು ಆ ಜೇಂಡೆ ಕಣ್ಣಿಗೆ ಬಿಡಬಾರ್ದು ಅಂತ ಅಷ್ಟೇ. ಖಂಡಿತವಾಗ್ಲೂ ಅವನಿಲ್ಲೆಲ್ಲ ಸೆಕ್ಯೂರಿಟಿ ಇಟ್ಟಿರ್ತಾನೆ. ಅವನ್ ಕಾವಲು ನಮ್ ಕಣ್ಣಿಗೆ ಕಾಣಲ್ಲ. ಅದನ್ನ ದಾಟಿ ನಮ್ ಕೆಲ್ಸ ಸಾಧಿಸೋದು ಅಷ್ಟು ಸುಲಭ ಅಲ್ಲ ಗುರುವೆ. ಸಿಗೋ ಅವಕಾಶ ಏನಾದ್ರೂ ಕಳ್ಕೊಂಡ್ರೆ ಸದಾ ನಾವು ಕಾಯ್ಬೇಕಾಗತ್ತೆ. ಈ ಸಲ ಮಿಸ್ ಮಾಡಬಾರ್ದು. ಜೇಂಡೆ ಭದ್ರಕೋಟೆನ ಭೇದಿಸೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ತುಂಬಾ ಹುಷಾರಾಗಿ ನಾಜೂಕಾಗಿ ಮಾಡಬೇಕು. ನಿಜಾನು, ಎಲ್ಲಿಂದ ಶುರುವಾಗಿ ಎಲ್ಲಿವರೆಗೂ ಬಂದಿದೆ ನಮ್ಮ ಪಯಣ.
ಐ ಲವ್ ಯು ಅನು. ಅನು, ಬೇಗ ಎದ್ದು ತಯಾರಾಗು. ನಿನಗೊಂದು ಸರ್ಪ್ರೈಸ್ ಇದೆ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಜೋಗಳ ಬಾವಿ ಸತ್ಯವ ನಿನ್ ಹಾಕುದೋ ಪರಶುರಾಮ ನಿನ್ ಹಾಕುದೋ ಉದೋ ಎಲ್ಲಮ್ಮ. ಜೋಗ್ತವ, ಬೆಳಬೆಳಿಗ್ಗೆ ನೀವು ತಾಯಿ ಸಮೀಪ ಇದ್ದು ಆಕಿ ದರ್ಶನ ಪಡೆದೆ ಬರೋದು ಒಳ್ಳಿತಲ್ಲ. ತಿಳಿಸೋರ್ಗೆ ಎಲ್ಲಮ್ಮ ತಾಯಿ ದರ್ಶನ ಮಾಡ್ಕೊಂಡ್ ಬರ್ಲಿಕ್ಕ. ಅಂದ್ರೆ ನೀವ್ ಹೇಳ್ತಿರೋದು ಆರ್ಯ ಮತ್ತೆ ಅನು ಬಗ್ಗೆನಾ ತಾಯಿ? ಹೌದು, ಅವರು ತಾಯಿ ದರ್ಶನ ಮಾಡ್ಕೊಂಡು ಬರಬಹುದು. ಅಲ್ಲೇ ಹತ್ರದಲ್ಲೇ ಇದ್ದಾರೆ. ಬೆಳಬೆಳಿಗ್ಗೆನೆ ಬಂದು ಹೇಳ್ತಿದ್ದೀರಾ ಅಂದ್ರೆ ಅವ್ರಿಗೇನಾದ್ರೂ ತೊಂದ್ರೆ, ಅಪಾಯ ಏನಾದ್ರೂ ಇದೆಯವ? ಅಪಾಯ ಇದ್ದಾಗ ಮಾತ್ರ ತಾಯಿ ಬೇಕಾಗ್ತಾಳ. ಆಕಿ ದರ್ಶನಕ್ಕ ಇಂಥದೇ ಕಾರಣ ಅಂತೇನು ಬೇಕಾಗಿಲ್ಲ. ಅವ್ರೀಗ ದಾರಿ ಬದಲಾಯಿಸೋದು ಅನಿವಾರ್ಯ. ನಾ ಹೇಳಿನಿ, ಮುಂದ ನಿನಗ್ ಬಿಟ್ಟಿದ್ದು. ಎಲ್ಲಮ್ಮ ತಾಯಿ ನಿನ್ ಹಾಕುದೋ ಸರ್,